ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಡೇ 4. ಇವತ್ತೇನು ವರ್ಕೌಟ್ ಇಲ್ಲ ಆ್ಯಕ್ಚುಲಿ. ಇವತ್ತು ಫುಲ್ ರೆಸ್ಟ್ ಡೇ, ಬಟ್ ಆ್ಯಕ್ಟಿವ್ ರೆಸ್ಟ್ ಡೇ ಇತ್ತು. ಸ್ವಲ್ಪ ಸ್ಟ್ರೆಚಿಂಗ್ ಕಾರ್ಡಿಯೋ ಮಾಡೋಣ ಅಂತಿದ್ದೆ, ಬಟ್ ನಮ್ಗೆ ಗೊತ್ತಿರೋರೊಬ್ಬರು ಎಕ್ಸ್ಪೈರ್ ಆಗಿಬಿಟ್ಟು ಬೆಳಗ್ಗೆ ಅಲ್ಲಿ ಹೋಗ್ಬಿಟ್ಟೆ, ಅದಕ್ಕೆ ಏನು ಮಾಡಲಿಲ್ಲ. ಆದರೆ ಇವತ್ತು ನನಗೇನು ಅನಿಸ್ತು ಅಂದರೆ, ನಂದು ಸ್ವಲ್ಪ ಅಚೀವ್ಮೆಂಟ್ಸು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂದ್ಕೊತಾ ಇದ್ದೀನಿ. ನನಗೆ ಬಂದಿರೋ ಮೆಡಲ್ಸು, ಶೀಲ್ಡ್ಸು ಏನೇನು ಅಂತ ನೋಡಿ. ಇದು ಬಂದು 2015 ಫಸ್ಟ್ ಕಾಂಪಿಟೇಷನ್ನು. ಅಂದರೆ ಇದು ಬ್ಲಾಕ್ ಲೆವೆಲ್ಲು, ಅಂದರೆ ಮಿಸ್ಟರ್ ದಾಸರಳ್ಳಿ, ಮಿಸ್ಟರ್ ಯಲಹಂಕ, ಅಂದರೆ ಒಂದು ಬ್ಲಾಕಲ್ಲಿ ಎಷ್ಟು ಜಿಮ್ ಇರುತ್ತೆ ಅಷ್ಟು ಜಿಮ್ಮಿಗೂ ಕಾಂಪಿಟೇಷನ್ ಇಡ್ತಾರೆ. ಅದರಲ್ಲಿ ಫಸ್ಟ್ ಪ್ಲೇಸ್ ಬಂದಿರೋದು. ಇದಾದಮೇಲೆ ಅವತ್ತೇ ಮಿಸ್ಟರ್ ಬ್ಯಾಂಗ್ಳೂರು ಪಾರ್ಟಿಸಿಪೇಟ್ ಮಾಡಿದೆ, ಅದರಲ್ಲಿ ಪ್ಲೇಸ್ ಆಗಿರಲಿಲ್ಲ. ಫಸ್ಟ್ ಕಾಂಪಿಟೇಷನಲ್ಲಿ ಇದು ಫಸ್ಟ್ ಪ್ಲೇಸ್. ಗ್ರೂಪ್ಸ್ ಇರುತ್ತೆ, ಒಂದೊಂದು ಹೈಟಿಗೆ ಒಂದೊಂದು ಗ್ರೂಪ್ ಡಿವೈಡ್ ಮಾಡ್ತಾರೆ. ನನ್ನ ಗ್ರೂಪಲ್ಲಿ ಒಂದು ಫಸ್ಟ್ ಪ್ಲೇಸ್ ಆಗಿತ್ತು. ಇದೊಂದು 2016 ನೋಡಿ. ಇದು ಯಾವುದಾದ್ರು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದೆರಡು, ಇದೊಂದು ದೊಡ್ಡದು, ಇದು 3 ಪ್ಲೇಸ್ ಆಯಿತು. ಇದು ಬಂದು ಮಿಸ್ಟರ್ ದಾಸರಳ್ಳಿ ಅಂತ ಹೇಳಿದ್ನಲ್ಲ, ಅದರಲ್ಲಿ ಫಸ್ಟ್ ಪ್ಲೇಸ್ ಆಯಿತು. ಮತ್ತೆ ನನ್ನ ಗ್ರೂಪ್ಗೆ ಫಸ್ಟ್ ಪ್ಲೇಸ್ ಆದಮೇಲೆ ಇದು ಬಂತು ಮಿಸ್ಟರ್ ದಾಸರಳ್ಳಿಯಲ್ಲಿ ಬೆಸ್ಟ್ ಪೋಸರ್. ನೋಡಿ, ಬೆಸ್ಟ್ ಪೋಸರ್ ಅವಾರ್ಡ್ ಬಂತು. ಅಂದರೆ ಹೆಂಗೆ ಅಂದರೆ, ಫಸ್ಟು ಒಂದೊಂದು ಗ್ರೂಪ್ಸ್ಗೆ ಒಂದೊಂದು 1, 2, 3, 4, 5 ಅಂತ ಪ್ಲೇಸಸ್ ಆಗುತ್ತೆ. ಅದರಲ್ಲಿ 1 ಬಂದಿರೋರನ್ನ ಮತ್ತೆ ಕಾಂಪಿಟೇಷನ್ ಇಡ್ತಾರೆ. ಅದರಲ್ಲಿ ಬರೋರಿಗೆ ಚಾಂಪಿಯನ್ ಆಫ್ ದ ಚಾಂಪಿಯನ್. ಅದರಲ್ಲಿ ನಾನು ಜಸ್ಟ್ ರನ್ನರ್ ಅಪ್ ಆಗಿದ್ದೀನಿ. ಚಾಂಪಿಯನ್ ಒಂದು ಫಸ್ಟು ಚಾಂಪಿಯನ್ ಆಫ್ ಚಾಂಪಿಯನ್ ಆಗುತ್ತೆ, ಬೆಸ್ಟ್ ಪೋಸರ್ ಬರುತ್ತೆ, ಮೋಸ್ಟ್ ಮಸ್ಕ್ಯುಲರ್ ಬರುತ್ತೆ. ನಾನು ಬೆಸ್ಟ್ ಪೋಸರ್ ಆಗಿರೋದು ಈ ಟ್ರೋಫಿ. ಇದು ಬಂದು ಮಿಸ್ಟರ್ ಬ್ಯಾಂಗ್ಳೂರ್. ನೋಡಿ, ಇದರಲ್ಲಿ 3rd ಪ್ಲೇಸ್ ಆಯಿತು ನನಗೆ. ಮಿಸ್ಟರ್ ಬ್ಯಾಂಗ್ಳೂರಲ್ಲಿ 3rd ಪ್ಲೇಸ್. ಇದು ಬಂದು 2017 ಮಾಡಿದೆ. ಅದು ಪಾರ್ಟಿಸಿಪೇಷನ್ಸ್ ಎಲ್ಲ ಇಲ್ಲಿದೆ. ಇದು ಬೇರೆ ಪ್ಲೇಸ್ ಆಗಿದೆ, ಮೆಡಲ್ಸ್ ಎಲ್ಲ ಅದು ಬೇರೆ. ಆಮೇಲೆ 2018 ಇನ್ನೊಂದು ಬ್ಲಾಕ್ ಲೆವೆಲ್ ನೋಡಿ, ಓಂಕಾರ್ ಕ್ಲಾಸಿಕ್ ಅಂತ 2018 ಇದರಲ್ಲಿ 2nd ಪ್ಲೇಸ್ ಬಂದಿದೆ ಇದು. ಆಮೇಲೆ ಇದೆಲ್ಲ ಇದೆ ನೋಡಿ ಸರ್ಟಿಫಿಕೇಟ್ಸು. ಇದು ಬಂದು ಸ್ಟೇಟ್ ಲೆವೆಲಲ್ಲಿ 4th ಪ್ಲೇಸ್ ಆಯಿತು. ಇದೆಲ್ಲ ಸ್ಪಾರ್ಟನ್ ಜಿಮ್. ಇದೊಂದು 2nd ಪ್ಲೇಸ್ದು, ಇದೊಂದು ಶ್ರೀಗಂಧ ಫಸ್ಟ್ ಪ್ಲೇಸ್, ಇನ್ನೊಂದು ಇದು ಫಸ್ಟ್ ಪ್ಲೇಸು, ಇದು 3rd. ಇದು ಪಾರ್ಟಿಸಿಪೇಷನ್ಸ್. ಇದೆಲ್ಲ ಸ್ಟೆರಾಯ್ಡ್ಸ್ ಅಲ್ಲಿ ಡಿಗ್ರಿ ಮಾಡಿರೋದು. ಇದು ನೋಡಿ, ಗ್ರೋತ್ ಹಾರ್ಮೋನ್ಸ್ ಅಲ್ಲಿ ಡಿಗ್ರಿ ಮಾಡಿರೋದು. ಇದು ಬೇಸಿಕ್ ಗ್ರೋತ್ ಹಾರ್ಮೋನು, ಇದು ಅಡ್ವಾನ್ಸ್ಡ್ ಗ್ರೋತ್ ಹಾರ್ಮೋನ್ಸು, ಇದು ಅಡ್ವಾನ್ಸ್ಡ್ ಅನಬಾಲಿಕ್ ಸ್ಟೆರಾಯ್ಡ್ಸು, ಬೇಸಿಕ್ ಅನಬಾಲಿಕ್ ಸ್ಟೆರಾಯ್ಡ್ಸ್. ಸೊ ಈ ಅನಬಾಲಿಕ್ ಸ್ಟೆರಾಯ್ಡ್ಸ್ನ ಹೆಂಗೆ ಯೂಸ್ ಮಾಡಬೇಕು, ಅದು ಹೆಂಗೆ ವರ್ಕ್ ಆಗುತ್ತೆ, ಬಾಡಿಗೆ ಹೆಂಗೆ ಅಪ್ಲೈ ಮಾಡಬೇಕು, ಅದರಲ್ಲೂ ಡಿಗ್ರಿ ಮಾಡಿದ್ದೀನಿ. ಈ ಮೆಡಲ್ಸ್ ಇದೆ ನೋಡಿ. ಇದು ಕಬ್ಬ ಅಂತ, ಕರ್ನಾಟಕ ಅಮೇಚರ್ ಬಾಡಿ ಬಿಲ್ಡಿಂಗ್ ಅಸೋಸಿಯೇಷನ್ ಅಂತ. ನಾನು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋದು. ಸೊ KF ಅಂತ ಒಂದಿದೆ, ಅದು ವೇಟ್ ಕ್ಯಾಟಗಿರಿ. ಇದು ಬಂದು ಹೈಟ್ ಕ್ಯಾಟಗಿರಿ. ನಾನು 2019ವರೆಗೂ ಪಾರ್ಟಿಸಿಪೇಟ್ ಮಾಡಿದ್ದೀನಿ. 2020 ಲಾಕ್ಡೌನ್ ಆಗಿಬಿಟ್ಟು ಜಿಮ್ ಕ್ಲೋಸ್ ಆಯಿತು. ಒಂದು 5-6 ಮಂತ್ಸ್ ಕ್ಲೋಸ್ ಆಗೋಯ್ತು. ಆವಾಗ ಸಿಚುವೇಶನ್ ಪ್ರಾಬ್ಲಮ್ ಆಗಿ ಅವಾಗ ಕಾಂಪಿಟೇಷನ್ ಮಾಡೋದು ಸ್ಟಾಪ್ ಮಾಡಿದ್ದು. 15, 16, 17, 18, 19ವರೆಗೂ ಕಾಂಪಿಟೇಷನ್ ಅಟೆಂಡ್ ಮಾಡಿದ್ದೀನಿ. ಸೊ ಅದಾದಮೇಲೆ ಹಿಂಗಾಗಿ ಸ್ಟಾಪ್ ಆಗೋಯ್ತು. ನಾಳೆ ಸಿಂಗಲ್ ಮಸಲ್ ಇರುತ್ತೆ, ಚೆಸ್ಟಾ, ಬೈಸೆಪ್ಟಾ, ಶೋಲ್ಡ್ರಾ ಅಂತ ನಾಳೆ ಡಿಸೈಡ್ ಮಾಡಬೇಕು. ಸೊ ಇವತ್ತಿಗೆ ಫುಲ್ ರಶ್ ತೊಗೊತಾ ಇದ್ದೀನಿ. ಸೊ ಈ ವಿಡಿಯೋಲಿ ನಿಮ್ಗೆ ಏನು ಅನಿಸಿದೆ, ನನ್ನ ಪ್ಲೇಸ್ಮೆಂಟ್ಸು, ನನ್ನ ಅಚೀವ್ಮೆಂಟ್ಸ್ ಎಲ್ಲ ಏನು ಅನಿಸಿದೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾಳೆ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.